ವೈದ್ಯಕೀಯ ಸೀಟ್ ಸಿಕ್ಕಿದೆ ಅಂತ. ಆದರೆ ಕಾರಣಾಂತರಗಳಿಂದ ಅವರಿಗೆ ಆ ವೈದ್ಯಕೀಯ ಸೀಟು ಸೆಲೆಕ್ಟ್ ಆದರೂ ಸಂಸ್ಥೆಯವರು ಅವ್ರಿಗೆ ಕೊಡಲೇ ಇಲ್ಲ, ಬೇರೆಯವರಿಗೆ ಅವಕಾಶ ಮಾಡಿಕೊಟ್ರು. ತದನಂತರ ಅವರು ಹೈಯರ್ ಸ್ಟಡೀಸಿಗೋಸ್ಕರ ನೆದರ್ಲ್ಯಾಂಡಿಗೆ ಹೋದರು. ನೆದರ್ಲ್ಯಾಂಡಲ್ಲಿ PhD ಪದವಿ ಮಾಡಲು ಅಲ್ಲಿ ಹೋದಾಗ ಅಲ್ಲಿ ಒಂದು ಸಣ್ಣ ಘಟನೆ, ಅವರು ಎಷ್ಟು ಪ್ರಶ್ನಾತೀತವಾಗಿ ಎಲ್ಲದೂ ಪ್ರಶ್ನೆ ಮಾಡ್ತಿದ್ರು ಅಂದರೆ, ಜಾನ್ ಎಫ್ ಕೆನಡಿ ಅವರು ತೀರ್ಕೊಂಡು ಹೋದಾಗ ಆ ಜರ್ಮನಿಯಲ್ಲಿ ಅಲ್ಲಿ ರಜೆಯನ್ನು ಘೋಷಣೆ ಮಾಡಿದರು. ಅದೇ ಸಂದರ್ಭದಲ್ಲಿ ಇಲ್ಲಿ ಭಾರತದ ಪ್ರಧಾನಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ತೀರಿಕೊಂಡಾದಾಗ ಸಂಸ್ಥೆಯವರಿಗೆ ನಮಗೆ ರಜೆ ಕೊಡಿ, ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನಿಧನರಾಗಿದ್ದಾರೆ, ಅವರಲ್ಲಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಂತ ಕೇಳಿಕೊಂಡಾಗ ಸಂಸ್ಥೆಯವರು ಅವರೇ ನಿಮ್ಮ ಸಂಬಂಧಿಕರ, ನಾವು ರಜೆಯನ್ನು ಕೊಡಲು ನಿರಾಕರಿಸಿದ್ದೇವೆ ಅಂತ ಹೇಳಿದರು. ಆಗ ಅವರ ಒಂದು ತಾತ್ವಿಕ ನೆಲೆ ವಿರುದ್ಧವಾಗಿರೋದ್ರಿಂದ ಆ PhD ಪದವಿಯನ್ನು ಅಲ್ಲಿಗೆ ಮೊಟಕುಗೊಳಿಸಿ ವಾಪಸ್ ಭಾರತಕ್ಕೆ ಬಂದರು. ಸಮಾಜವಾದಿ ಯುವಜನ ಸಭಾದ ನೇತೃತ್ವ ಸುಂದರೇಶ್ ಅವರ ಪರಿಚಯವಾದಾಗ ಸುಂದರೇಶ್ ಅವರು ಹಾಗೂ ತೇಜಸ್ವಿನವರ ಒಡನಾಡಿಗಳಾಗಿ ಸಾಮಾಜಿಕ ಚಳವಳಿಗಳಲ್ಲಿ ಪ್ರಾರಂಭನೆ ಮಾಡಿದರು. ಆ ಸಂದರ್ಭದಲ್ಲಿ ಸರ್ಕಾರ ಗೋಲಿಬಾರ್ ಮಾಡಿದಾಗ ಇಲ್ಲಿ ಶಿವಮೊಗ್ಗದ ಕಬ್ಬು ಬೆಳೆಗಾರರ ಸಂಘದ ಜೊತೆ ಆ ರೈತರನ್ನು ಭೇಟಿ ಮಾಡಿ ಅಲ್ಲೇ ಕರ್ನಾಟಕ ರಾಜ್ಯ ರೈತ ಸಂಘ ಎಂದು ಘೋಷಣೆ ಮಾಡಿ 1980ರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಸ್ಥಾಪಕರಾಗಿ ಚಳುವಳಿಗಳಲ್ಲಿ ಹಾಗೂ ಆಂದೋಲನಗಳನ್ನು ಸಂಘಟನೆ ಮುಖಾಂತರ ಪ್ರಾರಂಭ ಮಾಡಿದರು. ಅದೇ ರೀತಿ ಲೇವಿ ಪದ್ಧತಿ ವಿರುದ್ಧ ಹಲವಾರು ಚಳುವಳಿಗಳನ್ನು ಲೇವಿ ಚೀಟಿಯನ್ನು ಸುರುತ್ತಿದ್ದರು. ಏನಂದರೆ ಅವಾಗ 5 ಎಕರೆ 10 ಎಕರೆ ಜಮೀನು ಯಾರು ಭತ್ತ ಬೆಳೀತರು, ನಾವು ನಮ್ಮ ಸ್ವಂತ ಬಂಡವಾಳದಿಂದ ಎಲ್ಲದನ್ನು ಬೆಳೆಗಳನ್ನು ಬೆಳೆದು ಇವರಿಗೆ ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅಂಥೇಳಿ ಆ ಲೆವಿ ಚೀಟಿಯನ್ನು ಹರಿದು ನಾವು ಯಾವುದೇ ಕಾರಣಕ್ಕೂ ನಿಮಗೆ ಸರ್ಕಾರಕ್ಕೆ ತೆರಿಗೆ ಕೊಡುವುದಿಲ್ಲ ಅಂಥೇಳಿ ಅಲ್ಲಿಂದ ನಿಂತಿದ್ದ ಲೆವಿ ಚೀಟಿ ಇದುವರೆಗೂ ಸದಾ ನಡ್ಕೊಂಡು ಬಂದಿದೆ. ಇದುವರೆಗೂ ನಾವು ಯಾವುದೇ ಕಾರಣಕ್ಕೂ ಲೆವಿ ಚೀಟಿ ಕಟ್ತಾ ಇಲ್ಲ. ಹೀಗೆ ಹಲವಾರು ಅಂತಾರಾಷ್ಟ್ರೀಯ ರೈತರ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದೇವೆ, ಕೇವಲ ರಾಜ್ಯದಲ್ಲಲ್ಲ ಅಂತೇಳಿ ಅಂತಾರಾಜ್ಯ ರೈತ ಸಂಘಟನೆಯನ್ನು ಮಾಡಿ ಅಂತಾರಾಜ್ಯ ರೈತ ಸಂಘಟನೆಯ ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾ ಬಂದರು. ಪ್ರತಿಯೊಬ್ಬರಿಗೂ ಕಾನೂನಿನ ಮೂಲಕ ಸಂವಿಧಾನದಲ್ಲಿ ರೈತರ ಹಕ್ಕನ್ನು ಉಣಬಡಿಸಿದರು. ಯಾರಿಗೂ ಸಹ ರೈತರ ಅಧಿಕಾರಿಗಳ ಹತ್ರ ಹೋದಾಗ ಬಗ್ಗೆ ನಿಂತ್ಕೋಬೇಕಿತ್ತು. ನಾವೆಲ್ಲ ಅವ್ರಿಗೆ ಬರೋಕ್ಕಿಂತ ರೈತ ಸಂಘಟನೆಗೆ ಬರೋಕ್ಕಿಂತ ಮುಂಚೆ ನಾವೆಲ್ಲ ಅಧಿಕಾರಿಗಳನ್ನ ದೇವರು ಅಂತ ನೋಡ್ತಿದ್ವಿ. ಅವರೇ ನಮ್ಮ ದೇವರು ಅಂತ ನಾವು ಪರಿಗಣಿಸಿ ಮಾಡಿ ಅವರಿಗೆ ಬಗ್ಗೆ ನಮಸ್ಕಾರ ಮಾಡಿ ನಾವು ಅವ್ರ ಹತ್ರ ಕೆಲಸ ಕೇಳ್ತಿದ್ವಿ. ನಂಜುಂಡಸ್ವಾಮಿ ಅವರು ನಮ್ಮ ಸಂವಿಧಾನದಲ್ಲಿ ನಮಗೆ ಏನು ಹಕ್ಕಿದೆ ಅಂತ ತಿಳಿಸಿ, ಇದು ನಮ್ಮ ಹಕ್ಕು, ನಾವು ಅಧಿಕಾರಿಗಳು ಎಲ್ಲರೂ ಸರ್ಕಾರದ ಸೇವೆಯಲ್ಲಿರೋರು, ಅವರೆಲ್ಲ ನಮ್ಮ ಸೇವಕರು, ನಾವು ಇದರ ಮಾಲೀಕರು, ನಮ್ಮ ಸೇವೆ ಮಾಡೋಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀವಿ ಅಂತೇಳಿ ನಮ್ಮ ಮೂಲಭೂತ ಹಕ್ಕನ್ನು ಕಲ್ಪಿಸಿಕೊಟ್ಟವರು ಅಂದರೆ ನಮ್ಮ ನಂಜುಂಡಸ್ವಾಮಿ ಅವರು. ದಯಮಾಡಿ ಅವರನ್ನು ಪ್ರತಿ ವರ್ಷ ಪ್ರತಿ ದಿನ ಪ್ರತಿ ಕ್ಷಣ ನೆನೆಸಬೇಕು. ಹಾಗಾಗಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘವು ಇವತ್ತು 90ನೇ ವರ್ಷದ ಜನ್ಮಾಚರಣೆಯನ್ನು ಆಚರಿಸಿದೆ. ಇದಕ್ಕೆ ಬಂದಂಥ ಎಲ್ಲ ರೈತ ಬಾಂಧವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಸೃಷ್ಟಿ ನಿಯಮಗಳವನೇ ಹೋಗಿ ಉಳುವ ಯೋಗಿಯ ನೋಡಲಿ, ಉಳುವ ಯೋಗಿಯ ನೋಡಲಿ, ಲೋಕದೊಡೆ ನೀ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು, ರಾಜ್ಯಗೊಳಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮಕಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲಿ, 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 ಉಳುವ ಯೋಗಿಯ ನೋಡಲಿ. ಯೋಗಿಯ ಲೋಕಕ್ಕೆ ಅನ್ನವನಿಯುವನು, ಹೆಸರನ್ನು ಬಯಸದೆ ಅನಿಸುತ್ತ ಬೆಳೆಸದೆ ತುಳಿವನು ಗೌರವ ಭಾಷಿಸದೆ, ನೇಗಿಲ ಕುಲಗಳ ಬೆಳಗಿದ ಕರ್ಮ
ಒಂದು ಸೆಕೆಂಡು. ಹಾಂ ಸರ್ ಹಾಕಿ ಸರ್. ಸಾಕ ಎಲ್ಲರನ್ನೂ ಸಿಗಪ್ಪ.